ಇಂಜಿನಿಯರ್ ಸರ್ವರ್ ಇಲ್ಲ ಅನ್ನಕತ್ತಾರಲ್ರಿ ಸರ್, ಏನ್ ಮಾಡ್ಬೇಕ್ರಿ ಅದಕ್ಕೆ ಇನ್ಕಮ್ ಕಾಸ್ಟ್ ಸರ್ವರ್ ಇಲ್ಲ ಇಲ್ಲ ಅನ್ನಕತ್ತಾರ ಸರ್. ಅದನ್ನ ಹೋಗಿ ಬಂದೇವ್ರಿ ಸರ್, ಅದನ್ನ ಹೋಗಿ ಬಂದೇವಿ. ಏನ್ ಯಾಕೆ ಆಗೋದಾಗಿದ್ರೆ ಇಟ್ಟಿರ್ತಾರ ಸರ್ಕಾರ ತೆಗಿರ್ತಾರೆ, ನಮ್ಗೇನ ಆಗತ್ತಿಲ್ಲ, ನಾವು ಸುಮ್ ಬಿಟ್ಟಿರ್ತೇವ್ರಿ ಸರ್. ಇವಾಗ ಹಂಗ ಸರ್ಕಾರ ಏನ್ ಅನಾಜ್ ಉಳಿಸೋ ಸಲ ಈ ತರ ಮಾಡತ್ತದೇನ್ರಿ? ಯಾರ್ ಗೊತ್ತ್ರಿ, ಸರ್ಕಾರಕ್ಕೆ ಗೊತ್ತಲ್ರಿ. ಈಗ ನಮ್ಗಾರೆ ನಾವ್ರೆ ದುಡ್ಕೊಂಡ್ ತಿಂತೇವ್ರಿ, ನಾವು ಕೂಲಿ 4 ಮನಿ ಬಾಂಡಿ ತಿಕ್ಕೊಂಡ್ ತಿನ್ನೋರಿ ನಾವು. ಮತ್ತ ಅದಕ್ಕೆಲ್ಲ ನಮ್ಗ ಟೈಮ್ ಇಲ್ಲ, ಬರ್ರಿ ಬರುದು ಹೋಗುದು ಅಂದ್ರೆ ಹೆಂಗ್ ಮಾಡ್ಬೇಕ್ರಿ, ಏನ್ ಮಾಡ್ಬೇಕ್ರಿ ಸರ್? ಪ್ರತಿದಿನ ಕೆಲಸ ಬಿಟ್ಟು ಬಂದ್ರೆ ನಿಮ್ಮ ಕೆಲಸ ಮಾಡೋದು ಬಿಡಿಸ್ತಾರಿ. ಮತ್ತೆ ಕುಡುದ್ರಿ ಮತ್ತೇನ್ ಮಾಡುದ್ರಿ? ರೇಷನ್ ಸಲ ಕೆಲಸ ಬಿಡುವಂತ ಪರಿಸ್ಥಿತಿ ಬಂದದ, ಹಂಗೂನು ಬಂದೈತ್ರಿ ಸರ್. ಗೆ ಸ್ವಾಗತ. ನಾನು ಅಪ್ಪುರಾಜ್. ಇವತ್ತು ಎಲ್ಲಿ ಬಂದಿನಪ್ಪ ಅಂದ್ರೆ ಇದೇ ಗಾಂಧಿ ಗ್ಯಾಂಗ್ ಬೋರ್ಡ್ ಅಮರ್ PCS 171 ನಂಬರ್ ರೇಷನ್ ಅಂಗಡಿ ಬಂದಿನಿ. ಇಲ್ಲಿ ಇದಕ್ಕೆ ಬಂದಿನಪ್ಪ ಅಂತಂದ್ರೆ ಸಾಕಷ್ಟು ಜನರು ನನಗೆ ಕಳೆದ 4-5 ದಿವಸದಿಂದ ಸರ್ ನಮಗೆ ರೇಷನ್ ಕೊಡ್ತಾ ಇಲ್ಲ, ಸರ್ವರ್ ಬರ್ತಾ ಇಲ್ಲ ಸರ್, ದಿನ ಪೂರ್ತಿ ಕಾಯ್ದ್ರು ಕೂಡ ಸರ್ವರ್ ಬರ್ತಾ ಇಲ್ಲ, ಯಾಕಂದ್ರೆ ದುಡ್ಕೊಂತಿನವ್ರಿಗೆ ಏನ್ ಮಾಡ್ಬೇಕಂತ ಅನ್ನೋದನ್ನ ನನಗೆ ಹೇಳಿದ್ರು. ಅದಕ್ಕೆ ನಾ ಇವತ್ತು ಫ್ಯಾಕ್ಟ್ ಚೆಕ್ ಮಾಡಕ ಏನದ ಸರ್ವರ್ ಸಮಸ್ಯೆ, ಅಂಗಡಿಕಾರ ಹೋಗಿ ಇಲ್ಲಿ ಕುಡಿದಂತ ಜನ ಏನ್ ಹೇಳ್ತಾರ ಅನ್ನೋದನ್ನ ಅವ್ರ ಬಾಯಿಂದ ಕೇಳೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ ಸರ್. ಸರ್ ನಂಗೆ ಸಾಕಷ್ಟು 4-5 ದಿವಸದಿಂದ ಸಾಕಷ್ಟು ಜನ ಏನ್ ಮಾಡ್ತಿದ್ದಾರೆ, ಫೋನ್ ಹಚ್ತಿದ್ದಾರೆ, ನಾವು ರೇಷನ್ ಕೊಡ್ತಾ ಇಲ್ಲ ಮಾಡ್ತಾ ಇಲ್ಲ ಅಂತ. ಏನ್ ನಿಮ್ ಅಂಗಡಿ ಕಾರ್ ತಪ್ಪ, ಏನ್ ತಪ್ಪು, ಅದಕ್ಕೆ ರೇಷನ್ ಯಾಕೆ ಕೊಡ್ತಾ ಇಲ್ಲ ನೀವು ಜನರಿಗೆ? ಸರ್ ರೇಷನ್ ಕೊಡ್ತಾ ಇಲ್ಲ ಅಂತಲ್ಲ ಸರ್, ಅದು ಸರ್ವರ್ ಸಮಸ್ಯೆ ಇದೆ. ಸರ್ವರ್ ಸಮಸ್ಯೆ ಅಂದ್ರೆ ದಿನಾಲು ಬೆಳಿಗ್ಗೆ ನಾವು 6 ಗಂಟೆಗೆ ಬಂದ್ ಕೂತ್ರೆ 11 ಗಂಟೆ 12 ಗಂಟೆವರೆಗೆ ಒಂದ್ 30 ಕಾರ್ಡ್ ಕೂಡ ಇಶ್ಯೂ ಆಗ್ತಾ ಇಲ್ಲ. ಸರ್ವರ್ ಸಮಸ್ಯೆ. ಒಂದ್ ಕಾರ್ಡಿಗೆ ಮಿನಿಮಮ್ 15 ನಿಮಿಷ, ತಾಸಿಗೆ ಒಂದು 8 ಕಾರ್ಡ್ ಆಗ್ಬೇಕಂದ್ರೆ ಅದು ಪಾಪ ಅವ್ರು ನಿಂತು ಅಜ್ಜಿ, ಇಲ್ಲಿ ಒಬ್ರು ಅಜ್ಜಿ ಇದಾರೆ, ಅವರು ಬೆಳಿಗ್ಗೆ ಒಂದ್ 3 ಸಲ ಬಂದಿದ್ದಾರೆ ಹೋಗಿದ್ದಾರೆ. ಲಾಸ್ಟ್ ಅವ್ರು ಹೋಗೋ ಮುಂದೆ ಡ್ರಾಪ್ ಔಟ್. ಮತ್ತು ಬರ್ದೇ ಇರೋರು ತೀರಾ ಹೆಚ್ಚಿನ ಸಮಸ್ಯೆ ಆಗ್ತಾ ಇದೆ ಸರ್. ಬಟ್ ಬರ್ದೇ ಇರೋದು ಕಣ್ಣಿನ ಮುಖಾಂತರ ಕೊಡ್ಬೋದು. ಈ ಸರ್ವರ್ ಸಮಸ್ಯೆ ಇರೋದ್ರಿಂದ ಅದು ಜಲ್ದಿ ಕನೆಕ್ಟ್ ಆಗ್ತಾ ಇಲ್ಲ. ಯಾಕಂದ್ರೆ ಈ ಬಯೋಮೆಟ್ರಿಕ್ ಕನೆಕ್ಟ್ ಆಗಿರುತ್ತೆ, ಅದನ್ನ ಸರ್ವಿಸ್ ಬಂದ್ ಮಾಡಿ ಅದು ಸ್ಟಾರ್ಟ್ ಮಾಡ್ಬೇಕಾದ್ರೆ ಮತ್ತೆ ಹೆಚ್ಚಿನ ಗ್ರಾಹಕರು ನಿಲ್ತಾರೆ. ಇನ್ನೊಂದ್ ಸರ್, ಒಬ್ಬರಿಗೆ OTP ಇಷ್ಟೇ ತಗೋಬೇಕಂತ ನಿಯಮ ಮಾಡಿದ. ಹೋದ್ ಸರ ಒಂದ್ ಬೇರೆ ನಿಯಮ ಇತ್ತು, ಈ ಸರ ಒಂದ್ ನಿಯಮ ಬೇರೆ ಇದೆ ಅಂತ ನಾನು ಕೇಳ್ಪಟ್ಟಿನಿ. ಇದೇನ್ ನಿಜಾನ? OTP ಆಪ್ಷನ್ ಇಲ್ಲ ಸರ್. ಈಗ OTP ಆಪ್ಷನ್ ಇಲ್ಲ. ಖುದ್ದಾಗಿ ಅವರೇ ಹಾಜರಾಗಿ ಐರಿಶ್ ಮುಖಾಂತರ ಅಥವಾ ಬಯೋಮೆಟ್ರಿಕ್ ಥಂಬ್ ಮುಖಾಂತರ 2 ಮಾತ್ರ ಆಪ್ಷನ್ ಇರೋದು. OTP ಆಪ್ಷನ್ ಇಲ್ಲ ಸರ್. ಇನ್ನೊಂದೇನಪ್ಪ, ಅಂಗವಿಕಲರು ಅಂತ ಇರ್ತಾವ ಒಂದ್ ಅಂಗಡಿಗೆ ಇಂತಿಟ್ಟ ಅಂಗವಿಕಲ ಅಂತ, ಅವ್ರಿಗೆ ಹೆಂಗ್ ಮಾಡ್ತೀರಿ ನೀವು ರೇಷನ್ ವಿತರಣೆ ಮಾಡ್ಬೇಕಾದ್ರೆ? ಸರ್ ಅವ್ರ ಮನೆಯಲ್ಲಿ ಇನ್ನೊಬ್ರು ಇದ್ರಂದ್ರೆ ಓಕೆ, ಇರ್ದಿದ್ರೆ ಅಂದ್ರೆ ಅವ್ರದೇ ಕಾಲಾವಕಾಶ ನೋಡ್ಕೊಂಡು ಕರೆಸಿ ಅವ್ರಿಗೆ ಕೊಡ್ತೇವೆ ಸರ್. ಈಗ ಅನ್ನ ಸುವಿಧಾ ಅಂತ ಒಂದು ಇದು ಮಾಡಿದ್ದಾರೆ. 75 ಅಬೌವ್ ಇದ್ದವರು ಅವರಿಗೆ ನಾವು ಸಿಂಗಲ್ ಮೆಂಬರ್ 75 ಅಬೌವ್ ಅಥವಾ ಅಂಗವಿಕಲ್ ಇದ್ರೆ ಅವ್ರ ಮನೆಗೆ ಹೋಗಿ, ಆ ತರ ನನ್ನ ಹತ್ರ 4 ಜನ ಇದ್ದಾರೆ, ಅವ್ರಿಗೆ ಹೋಗಿ ಮನೆಗೆ ಕೊಡ್ತೇವೆ ನಾವು ಸರ್. ಇನ್ನೊಂದೇನಪ್ಪ, ಸರ್ವರ್ ಸಮಸ್ಯೆ ಅನ್ನೋದು ಇದೇ ತಿಂಗಳಿಂದ ಪ್ರಾರಂಭ ಆಗಿದೆ, ಇದ್ರ ಮುಂಚೆನೂ ಸರ್ವರ್ ಸಮಸ್ಯೆ ಇತ್ತ ಸರ್? ಪ್ರತಿ ತಿಂಗಳ ಇರುತ್ತೆ, ಆದ್ರೆ ಅದು ಲಿಮಿಟ್ 1 ದಿವಸ ಅಥವಾ 2 ದಿವಸದಲ್ಲೇ ಬಗೆಹರುತ್ತೆ. ಅಂದ್ರೆ 1 ತಾಸು 2 ತಾಸು ಅಷ್ಟೇ ಇರುತ್ತೆ. ಇವಾಗ ಇರೋದು ಡಬಲ್ ಬಯೋಮೆಟ್ರಿಕ್ ಇದೆ. ನಾವು ಆಗಸ್ಟ್ ಮತ್ತು ಸೆಪ್ಟೆಂಬರ್ 2 ತಿಂಗಳದ್ದು ಕೊಡ್ಬೇಕು ಸೆಂಟ್ರಲ್ದು NFS. ಹೀಗಾಗಿ ಏನಾಗಿದೆ, ಅದು ಹೆವಿ ಆಗಿ 2 ಸಲ ಬಯೋಮೆಟ್ರಿಕ್ ಮಾಡೋದ್ರಿಂದ ಹೆವಿಲಿ ಇದು ಆಗಿಬಿಟ್ಟಿದೆ ಸರ್ವರ್ ಸಮಸ್ಯೆ. ಒಂದು ದಿನಕ್ಕೆ ಮಿನಿಮಮ್ ಕಾರ್ಡ್ ಎಷ್ಟು ಇಶ್ಯೂ ಮಾಡ್ತಾ ಇದ್ದಾರೆ ಸರ್? ಹಬ್ಬ ಅಂದ್ರೆ 70 ಕಾರ್ಡ್. ಹಬ್ಬ ಬೆಳಿಗ್ಗೆ 6 ಗಂಟೆಯಿಂದ ಕುಂತು ರಾತ್ರಿ 10 ಗಂಟೆವರೆಗೆ ಮಾಡಿದ್ರೆ ಗ್ರಾಹಕರು ಪಾಪ ಸಹಕರಿಸ್ತಾ ಇದ್ದಾರೆ. ಸರ್ವರ್ ಸಮಸ್ಯೆ ಅಂತ ಹೇಳ್ತಾ ಇದ್ದೇವೆ, ಕೆಲವೊಬ್ರು ಸಿಟ್ಟಿಗೆ ಹೇಳ್ತಾ ಇದ್ದಾರೆ, ಅದು ಗ್ರಾಹಕರ ನಡುವೆ ವಾಗ್ವಾದ ಆಗ್ತಾ ಇದೆ. ಅವೆಲ್ಲ ಓಕೆ, ಅವೇನೋ ನಡೀತಾ ಇದೆ ಸರ್. ಆದ್ರೆ ಮುಂದಿನ ದಿನಮಾನದಲ್ಲಿನೂ ಸ್ವಲ್ಪ ಸರಿಯಾಗಿ ಸರ್ವರ್ ಕೊಟ್ರೆ ಎಲ್ಲರದು ಇಶ್ಯೂ ಆಗುತ್ತೆ. ಎಲ್ಲರಿಗೆ ಈಗ ಸರ್ವರ್ ಸಮಸ್ಯೆಲಿಂದ ಅವ್ರು ತಗೊಳ್ಳೋಕ್ಕಿಂತ ಮುಂಚೆ ನಮ್ ಜೊತೆ ವಾಗ್ವಾದ ಕಾರ್ಡ್ ಎಷ್ಟು ಇಶ್ಯೂ ಮಾಡಿರ್ಲಿ ತಾನು? ಇಲ್ಲಿವರೆಗೆ ಒಂದು 500 ಕಾರ್ಡ್ ಇಶ್ಯೂ ಮಾಡಿ. ಇನ್ನ ಎಷ್ಟು ಕಾರ್ಡ್ ಉಳಿದವು ಸರ್? ಇನ್ನೂ ಒಂದು 450 ಉಳಿದಿದೆ. ಇನ್ನ 450 ಕಾರ್ಡ್ ಉಳಿದವು ಅಂತಂತೀರಿ, ಉಳಿದೇ 4 ದಿವಸ. ಹೌದು ಸರ್, ಹೌದು ಸರ್. ಹೇಗ್ ಮಾಡ್ತೀರಿ ಮತ್ತೆ ಇದಕ್ಕೆ? ಸರ್ ಆಲ್ಮೋಸ್ಟ್ ಆಲ್ ಫುಲ್ ಟೈಮ್ ಕೂತು ಎಲ್ಲರಿಗೂ ಫಲಾನುಭವಿಗಳಿಗೆ ಪೂರಾ ಮುಟ್ಟಿಸುವಂತ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಸರ್. ಸರ್, ನನ್ನ ಒಂದು ಮಾಧ್ಯಮ ರೀತಿಯಿಂದ ಮಾತಾಡ್ಬೇಕಾದ್ರೆ ರಾಜ್ಯ ಸರ್ಕಾರ ಬೇಕತ್ತೆ, ರೇಷನ್ ಕೊಡಬಾರ್ದು, ಉಳಿಸ್ಕೋಬೇಕಂತ ಅನ್ನೋ ರೀತಿ ಮಾಡ್ತಾ ಇದೆ. ಹಾಗಾದ್ರೆ ಇಲ್ಲ ಸರ್, ಆತರ ಇಲ್ಲ. ಅದು ಡಬಲ್ NFS ಡಬಲ್ ಬಯೋಮೆಟ್ರಿಕ್ ಆಗಿದ್ರಿಂದ ಆಗಸ್ಟ್ ಮತ್ತು ಸೆಪ್ಟೆಂಬರ್ 2 at a ಟೈಮ್ ಆಗಿಲ್ಲಿಂದ ಸಾಮರ್ಥ್ಯಕ್ಕಿಂತ ಮೀರಿದ್ದ ಸಮಸ್ಯೆ ಇರೋದ್ರಿಂದ ಅದು ಆಗ್ತಾ ಇದೆ. ಆಲ್ಮೋಸ್ಟ್ ಆಲ್ ಕವರ್ ಆಗ್ತಾ ಇದೆ ಸರ್. ಮತ್ತೊಂದ್ 2 ದಿನದಲ್ಲಿ ನಿನ್ನೆ ನಾವು ಹೋಗಿ DC ಸಾಹೇಬರಿಗೆ ಮತ್ತು DD ಸಾಹೇಬರಿಗೆ ಮನವಿ ಕೊಟ್ಟಿದ್ದೇವೆ.
ಅದರ ಜೊತೆಗೆ ಕೆಲವೊಂದು ಸಂಘಟನೆ ನಮ್ಮ ದಲಿತ ಸೇವಾ ಸಂಘಟನೆಯವರು ಬಂದು ಕೂಡ ಗ್ರಾಹಕರ ಸಮಸ್ಯೆಗಳನ್ನು ಮನವರಿಕೆ ಮಾಡಿಕೊಟ್ಟಿದ್ದಾರೆ DC ಸಾಹೇಬರಿಗೆ. ಅವರು DC ಸಾಹೇಬ್ರ ಮುಖಾಂತರ ಮುಖ್ಯಮಂತ್ರಿಗಳು ಕೂಡ ಮನವಿ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಆಲ್ ಒಂದೆರಡು ದಿನದಲ್ಲಿ ಭರವಸೆ ಕೊಟ್ಟಿದ್ದಾರೆ, ಒಂದೆರಡು ದಿನದಲ್ಲಿ ಬಗೆಹರಿಯುತ್ತೆ ಅಂತ ಹೇಳಿದ್ದಾರೆ. ಸರ್ ತಮ್ಮ ಹೆಸರು? ಪ್ರಕಾಶ್ ದಾರ್ಪಾಳ್ ಅಂತ. ಅಂಗಡಿ ನಂಬರ್ ಸರ್ ಇದು 170. ಸರ್ ಬರುವಂತ ಏರಿಯಾ ಇದೆ ಸರ್ ಇದು ಗ್ಯಾಂಗ್ ಬೋಡಿ ಗಾಂಧಿ ಸ್ಕೂಲ್ ಹತ್ರ. ಹಾ. ವೀಕ್ಷಕರೇ, ಇಲ್ಲಿವರೆಗೆ ಪ್ರಕಾಶ್ ದಾರ್ಪಾಳ್ ಅವರು ಹೇಳಿದ್ರು 171ನೇ ನಂಬರ್ ಅಂಗಡಿಯ ಮಾಲೀಕರು ಏನಪ್ಪಾ ಅಂದ್ರ ಸರ್ವರ್ ಸಮಸ್ಯೆ ಕಳೆದಾಗ್ತದೆ. 2-3 ತಿಂಗಳಾಯ್ತು ಸರ್ವರ್ ಸಮಸ್ಯೆ ಇದೆ. ಮತ್ತೆ ಹೋದ್ ತಿಂಗಳು ಏನಪ್ಪಾ ಒಂದ್ 2 ದಿವಸ ಬಂದ್ ಮಾಡಿ ಕಂಟಿನ್ಯೂ ಸ್ಟಾರ್ಟ್ ಆಗ್ತಿತ್ತು, ಏನೋ ಕೊಟ್ಟು ರೇಷನ್ ಮುಗಿಸ್ತಿದ್ದೇವ. ಈಗ ನಾವು ಉಳಿದಿದೆ 4 ದಿವಸ, ಇನ್ನ 450 ಕಾರ್ಡ್ ನನ್ನ ಬಳಿ ಉಳ್ದಾವ. ಇವ್ರಿಗೆ ಹಂಚಬೇಕಾದ್ರ ಆದಷ್ಟು ಸರ್ಕಾರ ಜಲ್ದಿ ಸರ್ವರ್ ಆಗ್ತದ ಪ್ರೊವೈಡ್ ನಮ್ ಮಾಡ್ತಂದ್ರ 450 ಕಾರ್ಡ್ ಕೊಟ್ಟು ಮುಗಿಸ್ಬಹುದು. ಇಲ್ಲಾಂದ್ರೆ ಆಗ್ತದ ಉಳ್ದಂತ ಪಡಿತಾರೆ ಅಂತ ಸರ್ಕಾರ ಪಾಲಾಗತ್ತೆ ಅಂತ ಹೇಳಿದ್ರು. ಹಾಗೆ ಇಲ್ಲಿ ನಮ್ ಜೊತೆ ಇಲ್ಲಿ ಗ್ರಾಹಕರು ಏನ್ ಹೇಳ್ತಾರ, ಮುಖ್ಯವಾದ ಸಮಸ್ಯೆನೇ ಗ್ರಾಹಕರದು, ಅಂಗಡಿಕಾರದಲ್ಲ. ಮುಖ್ಯವಾದ ಸಮಸ್ಯೆನೇ ಗ್ರಾಹಕರು ಏನ್ ಹೇಳ್ತಾರ ಅನ್ನೋದನ್ನ ಅವ್ರ ಬಾಯಿಂದ ಕೇಳೋಣ ಬನ್ನಿ. ಅಕ್ಕೋರ, ಯಾವಾಗ ರೇಷನ್ ಒಯ್ಯಾಕ್ ಬಂದಿರಿ? ರೇಷನ್ ಯಾಕೆ ಬಂದಿರಿ ಸರ್? ಯಾವಾಗ ನಿಂದ ಬರತ್ತೀರಿ? ಈಗ 2-3 ದಿವಸ ಬರತ್ತೀರಿ ಸರ್. ನಮಗೆ ಇದು ಸರ್ವರ್ ಇಲ್ಲ ಅಂತ ಅನ್ನತಾರಿ. ವಾಪಸ್ ಕೆಲ್ಸಕ್ಕೆ ಹೋಗೋದು ಬರೋದು ಆಗಾಕತ್ತೀರಿ. ನಮ್ ಕೆಲಸ ನಾವು ಹೇಳ್ಕೊಂಡ್ ಬರ್ಲಿಕತ್ತೀರಿ ಸರ್. ನಮ್ಗೆ ಅಲ್ಲಿನೂ ಬಯಸ್ಕೊಳ್ಳೋದು, ನಾವ್ ಇಲ್ಲಿನೂ ಬಂದ್ ಟೈಮ್ ವೇಸ್ಟ್ ಆಗುದ್ರಿ ಸರ್. ಆಮೇಲೆ ಇಲ್ಲಿ ಬಂದ್ಮೇಲೆ ಸರ್ವರ್ ಇಲ್ಲ ಹೋಗ್ಬಿಡ್ರಿ ಅಂತಾರ, ಮತ್ತೆ ಹೋಗ್ಬಿಡ್ತೀವಿ. ಆಮೇಲೆ ಮತ್ತೆ ಹಿಂಗ್ ಬಂದ್ ನಿಂತೀವ್ರಿ. ಎಷ್ಟೊತ್ತಿಗೆ ಬಂದಿರಿ? ಮುಂಜಾನೆ ಈಗ ನಾವು 2 ಸರ್ತಿ ಬಂದ್ ಹೋಗಿವ್ರಿ ಸರ್. ಸರ್ವರ್ ಇಲ್ಲ ನನ್ನ ಮತ್ತೆ ಏನ್ ಮಾಡ್ಬೇಕಂತ ನಾವು ಕೆಲ್ಸದಾಗ ಒಂದ್ ಸ್ವಲ್ಪ ಹೇಳ್ಕೊಂಡ್ ಬಂದಿದ್ದೀವಿ. ಮತ್ತೆ ಹೋಗಿ ಕೆಲ್ಸಕ್ಕೆ ಅಡ್ಜಸ್ಟ್ ಆದೇವಿ. ಮತ್ತೆ 2 ನಂತರ ಕೆಲ್ಸಕ್ಕೆ ಇದಾವ, ಮತ್ತೆ ಇವಾಗ ಬಂದಿದ್ದೇವ್ರಿ ಸರ್. ಕೆಲಸ ಬಿಡುದು, ಇಲ್ಲಿ ಬಂದ್ ಸರ್ವರ್ ಐತಿ ನೋಡ್ಕೊಂಡು ಹೋಗೋದು, ಇದೇ ನಡೆದದ ಹೌದು ಸರ್. ಮತ್ತೆ ಏನು ಇಲ್ಲ ಸರ್. ಮತ್ತೆ ದುಡ್ಕೊಂಡ್ ತಿನ್ನೋರ್ಗೆಲ್ಲ ಪದೇ ಸರ್ವರ್ ಇಲ್ಲ ಅದು ಇಲ್ಲ ಅಂತಂದ್ರೆ ನಮ್ ಕೆಲಸ ಬಿಟ್ಬಿಟ್ಟು ಇಡುದೇ ನಮ್ಗೆ ಆದಂತ ಸಮಸ್ಯೆ. ಇದು ಒಂದೇ ತಿಂಗಳಾಗೈತೆ, ಹೋದ್ ತಿಂಗಳು ಇತ್ತು. 2 ತಿಂಗಳಂದ್ರೆ 2-3 ತಿಂಗಳ ಅದನ್ನೇ ರೀ ಸರ್. ಆದ್ರೆ ಈ ತಿಂಗಳ ಫುಲ್ ಬಾಳ ಇದು ಆಗತೈತ್ರಿ ಸರ್. ಎಲ್ಲಿಗೆ ಹೋದ್ರು ಬರೀ ಸರ್ವರ್ ಇಲ್ಲ. ಯಾವ್ದೇ ಒಂದು ಕೆಲ್ಸಕ್ಕೆ ಹೋದ್ರು ಸರ್ವರ್ ಇಲ್ಲ, ಯಾವ್ದಕ್ಕೆ ಒಂದ್ರು ಸರ್ವರ್ ಇಲ್ಲ ಅಂತ. ಯಾವ್ದೇ ಇವತ್ತು ಆಧಾರ್ ಕಾರ್ಡ್ ಮಾಡ್ಸಕ್ ಇದು ಮಾಡ್ಕೋಲಿ, ಇವತ್ತು ರೇಷನ್ ಹೋಗ್ಲಿ, ಅವೆಲ್ಲದೂ ಸರ್ವರ್ ಇದೆ ಅಂತ ಹೇಳಕತ್ತಾರಿ ಸರ್. ಈಗಾಗಲೇ ಮತ್ತೆ ರೇಷನ್ ಕಾರ್ಡ್ KYC ಅಂತ ಮಾಡಿದ್ರು, ಮತ್ತೆ ಇನ್ಕಮ್ ಕಾಸ್ಟ್ ಲಿಂಕ್ ಮಾಡಿರ್ತದ, ಅದಕ್ಕೆ ಏನ್ ಮಾಡಿದ್ರಿ? ಅದಕ್ಕೇನ ಇನ್ನೂ ಹೋಗೇ ಇಲ್ರಿ ಸರ್. ಅದಿನ ಬಿಸಿನೇ ಸರ್ವರ್ ಇಲ್ಲ ಅನ್ನಕತ್ತಾರಲ್ರಿ ಸರ್. ಏನ್ ಮಾಡ್ಬೇಕ್ರಿ ಅದಕ್ಕೆ? ಇನ್ಕಮ್ ಕಾಸ್ಟ್ ಸುದ್ಕೆ ಸರ್ವರ್ ಇಲ್ಲ ಅನ್ನಕತ್ತಾರಿ ಸರ್. ಅದನ್ನ ಹೋಗಿ ಬಂದೇವ್ರಿ ಸರ್. ಅದನ್ನ ಹೋಗಿ ಬಂದೇವಿ. ಏನ್ ಯಾಕೆ ಆಗೋದಾಗಿದ್ರೆ ಇಟ್ಟಿರ್ತಾರ ಸರ್ಕಾರ ತೆಗಿರ್ತಾರೆ, ನಮ್ಗೇನ ಆಗತ್ತಿಲ್ಲ, ನಾವು ಸುಮ್ ಬಿಟ್ಟಿಟ್ಟವ್ರಿ ಸರ್. ಇವಾಗ ಹಂಗ ಸರ್ಕಾರ ಏನ್ ಅನಾಜ್ ಉಳಿಸೋ ಸಲ ಈ ತರ ಮಾಡತ್ತದೇನ್ರಿ? ಯಾರ್ ಗೊತ್ತ್ರಿ? ಸರ್ಕಾರಕ್ಕೆ ಗೊತ್ತಲ್ರಿ. ಈಗ ನಮಗಾರ ನಾವ್ರೆ ದುಡ್ಕೊಂಡ್ ತಿಂತೇವ್ರಿ. ನಾವು ಕೂಲಿ 4 ಮನಿ ಬಾಂಡಿ ತಿಕ್ಕೊಂಡ್ ತಿನ್ನೋರಿ ನಾವು. ಮತ್ತೆ ಅದಕ್ಕೆಲ್ಲ ನಮ್ಗ ಟೈಮ್ ಇಲ್ಲ. ಬರೋದು ಹೋಗುದು ಅಂದ್ರೆ ಹೆಂಗ್ ಮಾಡ್ಬೇಕ್ರಿ? ಏನ್ ಮಾಡ್ಬೇಕ್ರಿ ಸರ್? ಪ್ರತಿದಿನ ಕೆಲಸ ಬಿಟ್ಟು ಬಂದ್ರೆ ನಿಮ್ಮ ಕೆಲಸ ಮಾಡೋದು ಬಿಡಿಸ್ತಾರಿ. ಮತ್ತೆ ಕುಡುದ್ರಿ ಮತ್ತೆ ಏನ್ ಮಾಡುದ್ರಿ? ರೇಷನ್ ಸಲ ಕೆಲಸ ಬಿಡುವಂತ ಪರಿಸ್ಥಿತಿ ಬಂದದ. ಹಂಗೂನು ಬಂದೈತ್ರಿ ಸರ್. ನಿಮ್ ಹೆಸರೇನ್ರಿ? ನನ್ನ ಹೆಸರು ಗಂಗಾಬಾಯಿ ಮಾನೆ ರೀ. ಗಂಗಾಬಾಯಿ ಮಾನೆ. ಯಾವ ಮನೆಯಲ್ಲಿ ಇರೋದು ನೀವು? ನಾವು ಶಕ್ತಿನಗರದಲ್ಲಿ ಇರೋದ್ರಿ ಸರ್. ಶಕ್ತಿನಗರ. ಅಲ್ಲಿಂದ ನಾವ್ ಇಷ್ಟ ಬರೋದು. ಯಾಕಂದ್ರೆ ಇಲ್ಲಿ ಇವ್ರು ಚಲೋ ಇದಾರ, ಇವ್ರು ಯಾವಾಗ್ಲೂ ನಮ್ಗೆ ಚೆನ್ನಾಗಿ ಕೊಡ್ತಾರಂತ ನಾವ್ ಇಲ್ಲಿ ಇಟ್ಕೊಂಡ್ರೆ, ನಾವ್ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡ್ರೆ ದೂರ ಆದ್ರೆ ಆಗ್ಲಕ್ಕ ನಾವ್ ಇಲ್ಲಿಗೆ ಬಂದೇವಿ. ಆದ್ರೆ ಇದ್ರದ ಪ್ರಾಬ್ಲಮ್ ನಮ್ಗೆ ಇದು ಆಗತ್ರಿ, ಸಮಸ್ಯೆ ಆಗತ್ತೆ. ವೀಕ್ಷಕರೇ, ಇಲ್ಲಿ ಗಂಗಾಬಾಯಿ ಮಾಣಿಯವ್ರು ಹೇಳಿದ್ರೆ ನಾವೊಂದು 4 ಮನಿ ಮುಸ್ರಿ ತಿಕ್ಕೊಂಡ್ ತಿನ್ನೋಕೆ ಈ ಸರ್ವರ್ ಸಮಸ್ಯೆಯಿಂದ ನನಗೆ ಬಹಳ ದೊಡ್ಡ ಪರಿಣಾಮ ಆಗಿದೆ. ಯಾಕಂದ್ರೆ ದಿನಂಪ್ರತಿ ಕೆಲಸ ಸುಳ್ಳು ಹೇಳುದು, ರೇಷನ್ ತರ್ತೀನಿ ಹೇಳುದು, ಬರುದು, ಇಲ್ಲಿ ಪಾಳೆ ಹಚ್ಚೋದು, ಹೋಗುದು, ಪ್ರತಿದಿನ ಇದೇ ಮಾಡ್ತಾ ಇದೇ ಸರ್ಕಾರ ಆಗ್ತದೆ. ಇದಕ್ಕೊಂದು ಶಾಶ್ವತ ಪರಿಹಾರ ಕಲ್ಪಿಸಬೇಕು. ಸರ್ವರ್ ಸಮಸ್ಯೆ ಶಾಶ್ವತ ಪರಿಹಾರ ಕಲಿಸಿ ನಮ್ಮಂತ ದುಡ್ಕೊಂಡ್ ತಿನ್ನೋ ಒಂದು ಅನುಕೂಲ ಮಾಡ್ಬೇಕಂತ ಅವ್ರು ಕೇಳಿದ್ರು. ಹಾಗೆ ಇನ್ನೊಬ್ರು ಗ್ರಾಹಕರ ಅದಾರ, ಅವ್ರ ಏನ್ ಹೇಳ್ತಾರ ಅಂತ ಅನ್ನೋದನ್ನ ಕೇಳೋಣ. ವೀಕ್ಷಕರೇ, ಹಾಗೆ ಇಲ್ಲಿ ಇನ್ನೊಬ್ರು ಗ್ರಾಹಕರ ಅದಾರ, ಅವ್ರ ಏನ್ ಹೇಳ್ತಾರ ಅಂತ ನೋಡ್ಬರ್ರಿ. ಸರ್, ಈ ಸದ್ ನೀವು ಒಂದ್ 15 ದಿವಸದಿಂದ ಎಡ್ಕಾಗತ್ತೀರಿ ಸರ್ ರೇಷನ್ ತಗೋಬೇಕಂತ. ಯಾಕೆ ರೇಷನ್ ಇಶ್ಯೂ ಆಗ್ತಿಲ್ವಾ? ಏನ್ ಸಮಸ್ಯೆ ಏನಿದು? ಸರ್ವರ್ದೇ ಪ್ರಾಬ್ಲಮ್ ಅಂತ ಹೇಳ್ತಾ ಇದಾರ್ರಿ. ಅದು ಯಾವಾಗ ಸಾಲ್ವ್ ಆಗ್ತದ ಅಂತ ನಮ್ಗೆ ಆಗ್ತಾ ಇಲ್ಲ. ಹಾಗಲ್ರಿ, ಸರ್ವರ್ ಸಮಸ್ಯೆ ಒಪ್ಕೋತೀನಿ ನಾ ನಿಮಗ. ಪದೇ ಸರ್ವರ್ ಸಮಸ್ಯೆ ಆದ್ರೆ ಹೆಂಗೈತಿ? ಇದು ಒಂದೇ ತಿಂಗಳಾಗೈತೆ, ಪ್ರತಿ ತಿಂಗಳು ಇದೇ ಹಣೆ ಬರೋದು? ಪ್ರತಿ ತಿಂಗಳೇನಿಲ್ರಿ, ಅಷ್ಟೇ ಸ್ವಲ್ಪ 1 ಅವರ್ ಅದು ಅಷ್ಟೇ ಇದಾಗ್ತಿರ್ತದ್ರಿ. ಈ ಸಾರಿ ಸ್ವಲ್ಪ ಬಾಳೆ ಡಿಲೇ ಆಗ್ತಾ ಇದೆ. ಯಾಕೆ ಸರ್ಕಾರ ಸರ್ಕಾರ ಅಂತ ನಾವು ಜನರ ಪರವಾಗಿದ್ದೀವಿ ಅಂತ ಹೇಳ್ತದ, ಈ ಸರ್ವರ್ ಸಮಸ್ಯೆ ಯಾಕಿದು? ಅದೇ ಗೊತ್ತಾಗ್ತಾ ಇಲ್ಲ ರೀ. ಆದಷ್ಟು ಬೇಗ ಸ್ವಲ್ಪ ಸರ್ವರ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂತ ಸರ್ಕಾರದಲ್ಲಿ ಮನವಿ ಮಾಡ್ತೇವೆ. ಅವ್ರಿ ನಿಮ್ ಅಂಗಡಿ ಕಾರ್ ಹೇಳ್ತಾರೆ ಇನ್ನ 450 ರೇಷನ್ ಕಾರ್ಡ್ ಅಂತಾರ. ಇವ್ರಿಗೆ 4 ದಿವಸ ಟೈಮ್, ಹೆಂಗ್ ರೇಷನ್ ಮುಟ್ಟಿಸ್ತಾರ ಅವ್ರು? ಟೈಮ್ ಲಿಮಿಟ್ರೇ ಜಾಸ್ತಿ ಮಾಡ್ಕೊಡ್ಬೇಕ್ರಿ ಅಟ್ ಲೀಸ್ಟ್. ನಿಮ್ ಹೆಸರು? ಶಿವಕುಮಾರ್ ಅಂತ. ಶಿವಕುಮಾರ್. ನಿಮ್ ಓನ್ರಿ? ಆಕ್ಚುಲಿ ನಾವು ಶಿವಗಿರಿ ಹತ್ರ ಇರೋದ್ರಿ. ಇಲ್ಲೇ ನಾವು ರೆಗ್ಯುಲರ್ ಒಯ್ತಿದ್ದೇವೆ ಅಂತ ಹೇಳಿ ಇಲ್ಲೇ ಬಂದ. ಈ ಅಂಗಡಿ ಕಾರ್ ಒಳ್ಳೆಯವ್ರ ಅದಾರ ಅಂತ ಹೇಳಿ ಅಲ್ಲಿಂದ ಬರ್ತೇವೆ. ಇವತ್ತೊಂದ್ 10 ಕಿಲೋಮೀಟರ್ ದೂರದಿಂದ ರೇಷನ್ ತಗೋತೀವಿ. ವೀಕ್ಷಕರೇ, ಹಾಗೆ ಇಲ್ಲಿ ಇನ್ನೊಂದು ನೋಡಿದಪ್ಪ, ಏನಪ್ಪಾ ಅಂತಾರೆ, ಇವತ್ತು ಶಿವಗಿರಿ ಹತ್ರ ಇರುವಂತ ಒಬ್ಬ ಗ್ರಾಹಕರು ಇಲ್ಲಿ ಪಡಿತಾರದಾರು ಒಂದ್ 10 ಕಿಲೋಮೀಟರ್ ದೂರದಿಂದ ಬಂದು ಇಲ್ಲಿ ಗ್ಯಾಂಗ್ ಬೋಡಿಯಾಗ ರೇಷನ್ ತಗೋತಾರಪ್ಪ ಅಂದ್ರೆ ಅಂಗಡಿ ಕಾರ ಬಗ್ಗೆ ಸೋಕೆ ಒಳ್ಳೆ ರೀತಿಯಿಂದ ಹೇಳಿದ್ರು ಅವರು. ಆದಷ್ಟು ಸರ್ಕಾರ ಏನಪ್ಪ ಸರ್ವರ್ ಸಮಸ್ಯೆಯನ್ನು ಬಗೆಹರಿಸಿ ನಮಗೆಲ್ಲ ರೇಷನ್ ತಗೊಳ್ಳೋ ಅನುವು ಮಾಡ್ಕೊಡ್ಬೇಕಂತ ಶಿವಕುಮಾರ್ ಅವ್ರು ಹೇಳಿದ್ರು.
ವೀಕ್ಷಕರೇ, ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಕರ್ನಾಟಕ ಡಿಜಿಟಲ್ ಅನ್ನು ನೋಡ್ತಾ ಇರಿ. ನಾನು ಅಪುರಾಜ್, ಧನ್ಯವಾದಗಳು.